ಎಚ್ಚರಾಗು 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 ಧೀರ, ಭರತ ಮಾತೆ ಕರೆಯುತ್ತಿಹಳುವೋ ಗೊಡುಕ ಬಾರ. ಎಚ್ಚರಾಗು 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 ಧೀರ, ಭರತ ಮಾತೆ ಕರೆಯುತ್ತಿಹಳುವೋ ಗೊಡುಕ ಬಾರ. ಎಚ್ಚರಾಗು 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 ಧೀರ, ಎಲ್ಲಿ ನಿನ್ನ ಕ್ಷಾತ್ರ ತೇಜ ಮೆರೆದು ನಿಂತ ಶೌರ್ಯ, ತಾಯ ಬಂಧ ಬಿಡಿಸುವಂದು ತೋರಿದಂಥ ಧೈರ್ಯ. ಎಲ್ಲಿ ನಿನ್ನ ಕ್ಷಾತ್ರ ತೇಜ ಮೆರೆದು ನಿಂತ ಶೌರ್ಯ, ತಾಯ ಬಂಧ ಬಿಡಿಸುವಂದು ತೋರಿದಂಥ ಧೈರ್ಯ. ಉಪನಿರೀಕ್ಷಕರು ಕಿತ್ತೂರು ಇವರು ಕಾಲಂ ನಂಬರ್ BNS 126 ಅನ್ವಯ ಈ ನ್ಯಾಯಾಲಯದ ಮುಂದೆ ದಿನಾಂಕ 31/5/2026 PAR ಸಂಖ್ಯೆ 29/2026 ಫಿರ್ಯಾದು ದಾಖಲು ಮಾಡಿದರ ಅನ್ವಯ ವಿಚಾರಣೆ ನಡೆಸಲಾಗುವುದು. ಸದರಿ ಪ್ರಕರಣವು ದಿನಾಂಕ 1/6/2026 ಮಧ್ಯಾಹ್ನ 4 ಗಂಟೆಗೆ ಈ ನ್ಯಾಯಾಲಯದಲ್ಲಿ ಹಾಜರಾಗಿ ನೀವು ಊರಲ್ಲಿ ಶಾಂತತೆಯನ್ನು ಕಾಪಾಡಿಕೊಂಡು ಹೋಗುವುದಕ್ಕಾಗಿ ಸಾರ್ವಜನಿಕ ಶಾಂತತಾ ಭಂಗವಾಗದಂತೆ 1 ವರ್ಷದವರೆಗೆ ಇರುವುದಾಗಿ. ಸರ್, ನಾವು ಕೇಳ್ತಾ ಇರೋದು ಇದನ್ನ ತಹಸೀಲ್ದಾರರಿಗೆ ಪ್ರೇಯರ್ ಮಾಡಿದ್ದು ನೀವೇ. ತಹಸೀಲ್ದಾರರು ನೀವು ಬನ್ನಿ ಅಂತ ಅವ್ರಿಗೆ ಯಾರಿಗೂ ನೋಟಿಸ್ ಕೊಟ್ಟಿದ್ದಾರೆ ಅಂದ್ರೆ, ನೀವುಗಳು ಇಂಥವ್ರ ಮೇಲೆ ಕಾನೂನು ಕ್ರಮವನ್ನ ನೀವು ಕರೆದು ಅವರು ಮುಂದೇನೋ ಕಾನೂನು ಕ್ರಮ ಮೀರಿ ಏನೋ ಮಾಡ್ತಾರೆ ಇಲ್ಲಿ ಅನ್ನೋ ಶಂಕೆ ಮೇಲೆ ನೀವು ತಹಸೀಲ್ದಾರರಿಗೆ ಮನವಿ ಮಾಡಿದ್ದೀರಾ. ಅವರು ಇವ್ರನ್ನ ಕರೆದಿದ್ದಾರೆ. ತಹಸೀಲ್ದಾರ್ ಸುಮ್ನೆ ಬಂದು ಅದನ್ನ ಮಾಡೋದಿಲ್ಲ. ನಾನ್ ನಿಮ್ಮಲ್ಲಿ ಕೇಳ್ತಾ ಇರೋದು, ಆ PR ಹಾಕಿದಿರಲ್ಲ, ಆ PR ಹಾಕ್ಲಿಕ್ಕೆ ಇವ್ರು ಮಾಡಿದ ತಪ್ಪೇನು? ಎಲ್ಲರಿಗೆ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪೂಜ್ಯರೇ, ಮಾನ್ಯ ದಡ್ಗೋಡ್ ಸರ್ ಅವರೇ, ಪುನೀತ್ ಕೆರಳಿಯವರೇ, ನಮ್ಮ ಪ್ರಮೋದ್ ಅವರೇ, ಎಲ್ಲ ಹಿಂದೂ ಕಾರ್ಯಕರ್ತರೆ ಮತ್ತು ಕಿತ್ತೂರಿನ ಜನತೆಯವರು, ಎಲ್ಲ ಬಜರಂಗ ದಳದ ಕಾರ್ಯಕರ್ತರೆ, ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರೆ, ನಾನು ಇಲ್ಲಿ ಬಂದು 1 ವರ್ಷ ಆಯ್ತು. 1 ವರ್ಷದಲ್ಲಿ 150ಕ್ಕಿಂತ ಜಾಸ್ತಿ ಗೋವುಗಳನ್ನ ನಾನು ರಕ್ಷಣೆ ಮಾಡಿದ್ದೇನೆ. ಬೈಲಹೊಂಗಲದಲ್ಲಿ 2025 ಜೂನ್ ಅಲ್ಲಿ 58 ಹಸುಗಳು. ಒಂದು ನಿಮಿಷ. ಈಗ ಅದಾದ್ಮೇಲೆ 58 ಹಸುಗಳನ್ನ ಕೂಡ ನಾವು ರಕ್ಷಣೆ ಮಾಡಿದ್ದೀವಿ. ನಮ್ಮ ಕರ್ತವ್ಯವನ್ನು ನಾವು ಮಾಡಿದ್ದೀವಿ. ವರ್ಷದಲ್ಲಿದ್ದಂತ ಅಷ್ಟು ಜನರ ಕೇಸು ಕಣ್ಣಿಗೆ ಕಂಡ್ರು ವಾಪಸ್ ತಗೋತೀರಿ. ಇಲ್ಲಿ ಯಾಕೆ ನಮ್ಮ ಹುಡುಗರ ಮೇಲೆ ಕೇಸ್ ಹಾಕಿದ್ರೆ ಅದು ವಾಪಸ್ ತಗೋಬೇಕು. ನಮಗೆ ಈಗ ಈ ಕ್ಷಣದಲ್ಲಿ ನೀವು ದಯವಿಟ್ಟು 29/2026 ಏನ್ PR ಮಾಡಿದಿರಲ್ಲ, ಆ PR ಕೊಡ್ಸಿ. ನೀವೇನು ಆರೋಪ ಮಾಡಿಲ್ಲ ಅಲ್ವಾ? ಸ್ನೇಹಿತರೆ ನಮಸ್ಕಾರ. ಈಗ ಸಾಹೇಬ್ರಲ್ಲಿ ಹೇಳಿದ್ರು, ನಾನು ಏನು ಆರೋಪ ಮಾಡಿಲ್ಲ, ನಿಮ್ಮ ಮೇಲೆ ಏನು ಆರೋಪ ಮಾಡಿಲ್ಲ, ಪ್ರಿವೆಂಟಿವ್ ಅಂತ. ನನಗೆ 29/2026 ಏನು PR ಮಾಡಿದಿರಿ, ಆ PR ನಮ್ ಕೈ ಕೊಡಿ. ನೀವೇನು ಆರೋಪ ಮಾಡಿದೀರಾ ಅನ್ನೋದು ಆ PR ಅಲ್ಲಿ ಇರುತ್ತೆ, ನಾವು ಓದ್ಕೊಳ್ತೀವಿ. ಖಾತೆ ಉತ್ತರ ಬೇಡ, ನೇರವಾಗಿ ನಮ್ಮ ಈ ಯಾವುದೇ ಕಾರ್ಯಕರ್ತರ ಮೇಲೆ ನಾವು ಕೇಸ್ ಹಾಕಿಲ್ಲ, ಇದಕ್ಕೆ ಬಂದು ಯಾವುದೇ ರೀತಿ ಆಕ್ಷನ್ ತಗೊಳ್ಳೋದಿಲ್ಲ. ನಮ್ಗೆ ರೈಟಿಂಗ್ ನಲ್ಲಿ ಕೊಡಿ, ನಾವು ಹೋಗ್ತೀವಿ. ಹೋಗಂಗಿಲ್ಲ, ಇಲ್ಲೇ ಕೊಡ್ತೀವಿ. ಪ್ರತಿಭಟನೆ ಮತ್ತು ಈ ಸಭೆ ನಡೆದಿದೆ. ಈ ಸಭೆ ರಿಲೇಟೆಡ್ ಇಲ್ಲಿವರೆಗೂ ಯಾವುದು FIR ಆಗಿಲ್ಲ. ಈಗೂ ಕೂಡ ಇದು ಶಾಂತಿಯುತವಾಗಿ ನಡೆದಿದೆಯಲ್ಲ, ಈಗ FIR ಕೂಡ ನಾವು ಇದ್ರ ರಿಲೇಟೆಡ್ ಯಾವುದು ನಾವು ಮಾಡಾಕ್ತಿಲ್ಲ. ಸೊ ಇದು ಇಲ್ಲಿಗೆ ಮುಗಿದೋಗಿದೆ. ದಯವಿಟ್ಟು ಶಾಂತಿಯುತವಾಗಿ ನಿಮ್ಮ ಪ್ರತಿಭಟನೆಯನ್ನು ಮುಗಿಸ್ರಿ. ನಿಮ್ಮ ಮನವಿಯನ್ನು ನಾವು ಕೇಳಿದೀವಿ. ಯಾವುದೇ ರೀತಿಯ ಕೌನ್ಸಿಲರ್ಗೆ ನಾನು ಅವಕಾಶ ಕೊಡೋದಿಲ್ಲ. ಏನಾದ್ರೂ ಆತರ ಇನ್ಫಾರ್ಮೇಶನ್ ಇದ್ರೆ ನನಗೆ ಕಡ್ರಿ, ನಾನೇ ಬಂದು ನಾನು ಹಿಡಿದು ಕೇಸ್ ಮಾಡ್ತೀನಿ ಇಮಿಡಿಯೇಟ್ ಆಗಿ. ಸರ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಕಿತ್ತೂರಿನ ತಹಸೀಲ್ದಾರ್ ಆದಂತ ನಾನು ಒಂದು ನಿಮ್ಮಲ್ಲಿ ನಿವೇದನೆ. ಈಗ ಏನು ನಾವು ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಏನ್ ಮಾಡಿದ್ದೀವಿ, ಇಲ್ಲೇ ನೀವು ಶಾಂತಿಯುತ ಮುಗಿಸಿದ್ರೆ ಈ ಪ್ಲೇಸ್ ಇಲ್ಲೇ ಕ್ಲೋಸ್ ಅಂತಂದಾಗ ನಮ್ ಸಭೆ ಮುಗ್ದಂಗ. ಅದೇನು ಅಂತ ಇಲ್ಲ, ನೀವು ಸಂದರ್ಭ ಬಂದಾಗ ನಮ್ಮ ವಕೀಲ ನಿಮ್ ಕಡೆ ಬಂದಾಗ ನೀವು ವೈಟಿಂಗ್ ದಾಗ ನಮ್ಗೆ ಕೊಡಬೇಕು. ಕೊಡ್ತೀನಿ, ಹೇಳ್ಬಿಡಿ. ಈಗ ಇದ್ರ ಬಗ್ಗೆ ಯಾರಾದ್ರೂ ನಿಮ್ ವಕೀಲರು ಬಂದ್ರೆ ನಾನು ಸರ್ಟಿಫಿಕೇಟ್ ಕೊಡ್ತೀನಿ. ಕೇಸ್ ಫುಲ್ ಆಗಿದೆ ಅಂತ. ಧನ್ಯವಾದಗಳು. ಅಧಿಕಾರಿಗಳೇ ಅರ್ಥ ಮಾಡ್ಕೊಳ್ಳಿ, ಹಿಂದೂ ಕಾರ್ಯಕರ್ತರ ಮೇಲೆ ಇಡೀ ರಾಜ್ಯಕ್ಕೆ ಹೇಳ್ತಾ ಇದ್ದೇವೆ, ಇಂಥ ಇಕ್ಕಟ್ಟಿನ ಪರಿಸ್ಥಿತಿಗೆ ಎಲ್ಲೂ ಅಧಿಕಾರಿಗಳು ಸಿಗಾಕೋಬೇಡಿ. ಇದು ಸಣ್ಣದಷ್ಟೇ. ಮತ್ತೆ ಕಾರ್ಯಕರ್ತರ ಮೇಲೆ ವಿನಾಕಾರಣ ಕೇಸ್ ಮಾಡಿದ್ರೆ ಲಕ್ಷಾಂತರ ಜನರು ಬೀದಿಗಿಳಿದು ಅವತ್ತು ಮತ್ತೆ ನೀವುಗಳು ಇಂಥ
ಸಂದಿಗ್ಧ ಪರಿಸ್ಥಿತಿಗೆ ಸಿಗಾಕೊಳ್ತೀರಾ. ಆ ತಹಸೀಲ್ದಾರಿಗೆ ಮತ್ತು ಆ ಅಧಿಕಾರಿಗಳಿಗೆ ಧನ್ಯವಾದ ತಿಳಿಸ್ತಾ ಇದೀವಿ. ಮತ್ತೆ ಇಂಥ ಕೆಲಸವನ್ನ ಯಾವತ್ತೂ ಮಾಡಬೇಡಿ. ಸ್ನೇಹಿತರೆ, ಒಂದು ಸಲ ನೀವೆಲ್ಲರೂ ಕೂಡ ಒಮ್ಮೆ ಕೈ ಎತ್ತಿ ಹೇಳಿ, ಇಲ್ಲಿ ಯಾರ್ಯಾರು ರೈತರಿದ್ದೀರಿ ಮತ್ತು ನಿಮ್ ತಂದೆ ಯಾರ್ಯಾರು ರೈತರಿದ್ದಾರೆ? ಯಾರ್ಯಾರು ರೈತರಿದ್ರೆ ಕೈ ಎತ್ತಿ. ಒಂದ್ಸಲ ಆ ವಿಡಿಯೋನ ಆ ಕಡೆಗೂ ತಗೊಳ್ರಪ್ಪ. ಯಾವನೋ ಸಂತೆ ಒಳಗೊಬ್ಬ ಮೌಲಿ ನಿಂತ್ಕೊಂಡು ಹೇಳ್ತಾ ಇದ್ದ, ರೈತರು ಗೋವನ್ನು ಕೊಡ್ತಾ ಇದ್ದಾರೆ ಅಂತ. ಇವತ್ತು ದಲ್ಲಾಳಿಗಳು ಮನೆ ಮನೆ ಬಾಗಿಲಿಗೆ ಬಂದು ರೈತರಿಂದ ಗೋವುಗಳನ್ನು ತೆಗೆದುಕೊಂಡು ಹೋಗಿ ಸಂತೆಯಲ್ಲಿ ಕಸಾಯಿ ಖಾನೆಗೆ ಮಾರಿ ನಾವು ರೈತರು ಅಂತ ಹೇಳ್ತಾ ಇರ್ತಕ್ಕಂಥ ದಲ್ಲಾಳಿಗಳಿಗೆ ಹೇಳ್ತೇವೆ. ಮೊನ್ನೆ ಚಿತ್ರದುರ್ಗದ ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರನ್ನ ಹೊಸಪೇಟೆಯಲ್ಲಿ ನಿಲ್ಲಿಸಿ ಅವರು ಗೋವನ್ನ ರಕ್ಷಣೆ ಮಾಡಕ್ ಹೋದಾಗ ಹೊಂಚು ಹಾಕಿ ಸಂಚು ರೂಪಿಸಿ 25ಕ್ಕೂ ಹೆಚ್ಚು ಜಿಹಾದಿಗಳು ಅವರನ್ನು ಅಡ್ಡಗಟ್ಟಿ ರೈತರ ಹೆಸರಿನಲ್ಲಿ ನೀವು ಪ್ರಶ್ನೆ ಮಾಡಿ ಅವರ ಮೇಲೆ ಹಲ್ಲೆ ಮಾಡಿದ್ದೀರಾ. ನಾನು ಒಬ್ಬ ಸಾಮಾನ್ಯ ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತನಾಗಿ ಹೇಳ್ತಾ ಇದ್ದೀನಿ, ಎಲ್ಲಿ ನೀವು ತಡೆದ ದಲ್ಲಾಳಿಗಳೇ ಅದೇ ಜಾಗದಲ್ಲಿ ನೀವು ಎಲ್ಲಿ ತಡೆದ್ರು ಅದೇ ಜಾಗದಲ್ಲಿ ನಿಂತು ನಿಮಗೆ ಉತ್ತರ ಕೊಡ್ಲಿಲ್ಲ ಅಂತ ಅಂದ್ರೆ ನಾವು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಕಾರ್ಯಕರ್ತರೇ ಅಲ್ಲ. ಇದನ್ನ ನೀವು ನೆನ್ಪಿಟ್ಕೊಳ್ಳಿ ದಲ್ಲಾಳಿಗಳೇ. ನೀವು ರೈತರನ್ನ ಕೇಳಿ, ಸಂತೆಯಲ್ಲಿ ಮಾರೋರನ್ನ ಕೇಳಿ, ನೀವು ಅಲ್ಲಿ ಬಂದು ಕೇಳಿ. ನಾನು ಮತ್ತೆ ಹೇಳ್ತಾ ಇದ್ದೇನೆ, ಇಡೀ ಮುಸ್ಲಿಂ ಸಮುದಾಯಕ್ಕೆ ಹೇಳ್ತಾ ಇದ್ದೇನೆ, ಯಾರಿಗೋ ಅಂತ ಕೃತಿನ ನಿಮಗೆ ಹೇಳ್ತಾ ಇದ್ದೇವೆ. ಹಿರಿಯರ ಮಾತನ್ನು ಕೇಳಿ ನಾವು ಇವತ್ತು ಇಲ್ಲಿ ಸಭೆ ಮಾಡ್ತಾ ಇದ್ದೀವಲ್ಲ, ನಾವು ಕೆರಳಿದ್ರೆ ಇದೇ ಸಭೆಯನ್ನ ಎಲ್ಲಿ ಮಾಡ್ಬೇಕು ಅಲ್ಲಿಯೇ ಮಾಡ್ತಿರ್ತೇವೆ, ಎಲ್ಲಿ ನಿಮಗೆ ಉತ್ತರ ಕೊಡ್ಬೇಕು ಅಲ್ಲೇ ಕೊಟ್ಟಿರ್ತೇವೆ. ಹೆಚ್ಚು ದಿನ ತಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇದನ್ನ ನಮ್ಮ ತಂದೆಯೂ ಕೂಡ ಹೊಲದಲ್ಲಿ ಹೊತ್ತು ಬಿತ್ತು ಬೆಳೆದ ತಂದೆ ರೈತನೇ, ರೈತನ ಮಗನಾಗಿ ಹೇಳ್ತಾ ಇದ್ದೇನೆ, ನೀವು ಎಲ್ಲಿ ಗೋವನ್ನ ಹತ್ಯೆ ಮಾಡ್ಲಿಕ್ಕೆ ತಗೊಂಡು ಹೋಗ್ತೀರೋ ಅದೇ ಸ್ಥಳದಲ್ಲಿ ಆ ಗೋವನ್ನ ರಕ್ಷಣೆ ಮಾಡ್ಲಿಕ್ಕೆ ನಾವು ಬಂದೇ ಬರ್ತೀವಿ. ತಾಕತ್ತಿದ್ರೆ ತಡೆದು ನೋಡಿ. ನಿಮ್ಮ ಏರಿಯಾಗಳಲ್ಲಿ ಗೋ ಹತ್ಯೆಯನ್ನ ನಿಲ್ಲಿಸಲಿಲ್ಲ ಅಂತ ಅಂದ್ರೆ ನಿಮ್ಮ ಏರಿಯಾದ ಒಳಗೆ ಬಂದು ಆ ಕಾನೂನು ಬಾಹಿರ ಗೋ ಹತ್ಯೆಯನ್ನ ತಡೆಯುವ ತಾಕತ್ತಿದ್ದು ಸಮಾಜಕ್ಕಿದೆ. ನಾವು ಮಾಡಿ ತೋರಿಸ್ತೇವೆ ಅನ್ನೋ ಸಂದೇಶವನ್ನು ಇಲ್ಲಿಂದ ಕೊಡ್ತಾ ಇದ್ದೀವಿ. ಮತ್ತೆ ನಾನು ಪೊಲೀಸ್ ಇಲಾಖೆಗೆ ಹೇಳ್ತಾ ಇದ್ದೇನೆ, ದಯವಿಟ್ಟು ಕಾನೂನು ಬಾಹಿರ ಚಟುವಟಿಕೆಯನ್ನ ನೀವು ನಿಲ್ಲಿಸಿ, ಇಲ್ಲ ಅಂದ್ರೆ ನಾವು ನಿಲ್ಲಿಸಬೇಕಾಗುತ್ತೆ. ಕಸಾಯಿ ಖಾನೆ ಮುಚ್ಚಿ ಎಂದಾಗ, ಗೋ ಹತ್ಯೆಯನ್ನ ನಿಲ್ಲಿಸಿ ಎಂದಾಗ ನಮ್ಮೆಲ್ಲರ ಮುಂದೆ ಇರುವಂತ ಒಂದೇ ಒಂದು ಇದನ್ನು ತರ್ತಾರೆ, ಎಕ್ಸ್ಪೋರ್ಟ್ ನಿಲ್ಲಿಸಿ. ಕೇಳಿದಿರಲ್ಲ, ಎಕ್ಸ್ಪೋರ್ಟ್ ನಿಲ್ಲಿಸಿ. ದೇಶೀಯ ತಳಿ ಗೋವು ಮತ್ತು ಎತ್ತು 2014ರಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಿಯಾದ ಮರುಕ್ಷಣವೇ ಈ ಎರಡನ್ನೂ ಕೂಡ ನಿಲ್ಲಿಸಿದ್ದಾರೆ. ಇವತ್ತು ಬಕ್ರೀದ್ ಹಬ್ಬ ಬಂದಾಗ ಕುರ್ಬಾನಿ ಕೊಡ್ಲಿಕ್ಕೆ ಅಂತ ಹೇಳಿ ಒಂಟೆ ಮತ್ತು ಗೋವುಗಳ ಚಿತ್ರವನ್ನು ತೆಗೆದು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ರಲ್ಲ, ಪ್ರವೋಕ್ ಮಾಡಿದ್ರಲ್ಲ, ಯಾಕೆ ನೀವು ಅವ್ರ ಮೇಲೆ ಕ್ರಮ ಜರುಗಿಸೋದಿಲ್ಲ? ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣನಾ? ಇದೇ ಸರ್ಕಾರ ಇರೋದಿಲ್ಲ ಕೊನೆಯವರೆಗೂ. ಪೊಲೀಸ್ನವರೇ ನೆನ್ಪಿಟ್ಕೊಳ್ಳಿ, ನೀವು ಯಾರಿಗೆ ಗುಲಾಮ್ಗಿರಿ ಮಾಡ್ತಿದ್ದೀರೋ ಅದೇ ಸರ್ಕಾರ ಕೊನೆಯವರೆಗೂ ಇರೋದಿಲ್ಲ. ಒಂದು ದಿನ ನಾವು ಬಂದೇ ಬರ್ತೀವಿ. ಬಂದ ದಿನ ಉತ್ತರ ಬಹಳ ತುಂಬಾ ಕಠಿಣವಾಗಿರುತ್ತೆ. ಅದಕ್ಕೆ ಮುಂಚೆ ನೀವೇ ಕಾನೂನು ಬಾಹಿರ ಕಸಾಯಿ ಖಾನೆಗಳನ್ನ ಮುಚ್ಚಿಸಿ. ಮತ್ತು ಇನ್ಸ್ಟಾಗ್ರಾಮ್ಗಳಲ್ಲಿ, ಫೇಸ್ಬುಕ್ ಅಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಬೀಫ್ ಎಕ್ಸ್ಪೋರ್ಟ್ ಆಗ್ತಾ ಇದೆ, ಗೋವು ಎಕ್ಸ್ಪೋರ್ಟ್ ಆಗ್ತಾ ಇದೆ ಅಂತ ಹೇಳಿ ಯೋಗಿ ಆದಿತ್ಯನಾಥ್ ಅವ್ರದ್ದು ಮೋದಿ ಫೋಟೋ ಹಾಕಿ ಯಾರೆಲ್ಲ ಅಪಪ್ರಚಾರ ಮಾಡ್ತಿದ್ದಾರೋ ಅವ್ರಗಳ ವಿರುದ್ಧ ನೀವು ಕ್ರಮ ಜರುಗಿಸ್ಲಿಲ್ಲ ಅಂತ ಅಂದ್ರೆ ಅದೇ ಇನ್ಸ್ಟಾಗ್ರಾಮ್ ಅಲ್ಲಿ ನಾವ್ ಹೆಂಗ್ ಮಾತಾಡ್ಬೇಕು ಅನ್ನೋದು ಗೊತ್ತಿದೆ. ನಮ್ ಖಾತೆಗಳನ್ನು ಬಂದ್ ಮಾಡ್ತೀರಿ ನೀವು. 2 ವರ್ಷ ನಮ್ ಖಾತೆಗಳನ್ನು ನಿರ್ಬಂಧ ಮಾಡ್ತೀರಿ. ನಮ್ ಹಿಂದೂ ಕಾರ್ಯಕರ್ತರ ಖಾತೆಗಳನ್ನು ನಿರ್ಬಂಧ ಮಾಡ್ತೀವಿ. ಅಲ್ಲಿ ಕುತ್ಕೊಂಡು ಯಾವನೋ ಸುಳ್ಳು ಅಪಪ್ರಚಾರ ಮಾಡ್ಬೇಕಾದ್ರೆ ಬೀಫ್ ಎಕ್ಸ್ಪೋರ್ಟ್ ಆಗ್ತಾ ಇದೆಯೇನ್ರಿ? ಬನ್ರಿ ಯಾರಾದ್ರೂ ಒಬ್ರು ಪೊಲೀಸ್ನವ್ರು ನಿಂತ್ಕೊಂಡು ಹೇಳ್ರಿ, ಇಲ್ಲಿ ಬೀಫ್ ಎಕ್ಸ್ಪೋರ್ಟ್ ಆಗ್ತಾ ಇದೆ, ಎತ್ತು ಮತ್ತು ಗೋವಿನ ಮಾಂಸ ಎಕ್ಸ್ಪೋರ್ಟ್ ಆಗ್ತಾ ಇದೆ ಅಂತ ಬಂದು ನಿಂತ್ಕೊಂಡು ಹೇಳ್ರಿ ನೋಡೋಣ. ಅದು ಸುಳ್ಳು ಅನ್ನೋದಾದ್ರೆ ಹಿಂದೂ ಸಮಾಜವನ್ನು ಕೆರಳಿಸ್ತಾ ಇರ್ತಕ್ಕಂಥ ವ್ಯಕ್ತಿಗಳ ವಿರುದ್ಧ ಕ್ರಮ ಯಾಕೆ ಜರುಗಿಸೋದಿಲ್ಲ ನೀವು? ಮತ್ತೆ ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ತಾಕತ್ತಿದ್ರೆ ಪ್ರೂವ್ ಮಾಡಿ. 1 kg ಗೋವಿನ ಮಾಂಸ ಅಂದ್ರೆ ಎತ್ತು ಮತ್ತು ಹಾಲು ಕೊಡುವ ಆಕಳು ಗೋವಿನ ಮಾಂಸ ಈ ನೆಲದಿಂದ ರಫ್ತಾಗ್ತಿದೆ ಹೊರದೇಶಕ್ಕೆ ಅಂತ ಯಾರಾದ್ರೂ ಸಾಕ್ಷಿ ಸಮೇತ ರುಜುವಾತು ಮಾಡಿದ್ರೆ 10 ಲಕ್ಷ ಬಹುಮಾನವನ್ನು ನಿಮಗೆ ಕೊಡ್ತೇವೆ. ತಾಕತ್ತಿದ್ದವ್ರು ಯಾರು ಬರೀ, ತಾಕತ್ತಿದ್ದವ್ರು ಬಂದು ಪ್ರೂವ್ ಮಾಡಿ.
ಇವತ್ತು ಪೊಲೀಸ್ನವ್ರ ಜೊತೆ ಕರ್ಕೊಂಡು ಹೋದ್ರೆ ಎಂತ ಕೆಲಸ ಮಾಡ್ತಿದ್ದಾರೆ ಅಂತ ಅಂದ್ರೆ, ನಿಮಗೆ ಮಾಹಿತಿ ಕೊಡಿ ನಾವು ಹಿಡಿತೀವಿ, ಮಾಹಿತಿ ಕೊಡಿ ನೀವೇ ಯಾಕೆ ಹೋಗ್ತೀರಾ, ನಿಮಗೆ ಮಾಹಿತಿ ಕೊಟ್ರೆ ನಾವು ಹೋಗೋದ್ರೊಳಗೆ ಅಲ್ಲಿ ಗೋವು ಖಾಲಿ ಕಸಾಯಿಖಾನೆನೂ ಖಾಲಿ. ನನ್ ತುಂಬಾ ಜನ ಹೇಳೋದು, ಪುನೀತ್ ಅವರೇ ನೀವ್ ಯಾಕೆ ಈ ಕೆಲಸ ಮಾಡ್ತೀರಿ, ಪೊಲೀಸ್ನವ್ರಿಗೆ ಹೇಳಿ ಅವ್ರು ಮಾಡ್ತಾರೆ. ಪೊಲೀಸ್ನವ್ರಿಗೆ ಫೋನ್ ಮಾಡಿ ಹೇಳಿದ 10 ನಿಮಿಷಕ್ಕೆ. ಮೊನ್ನೆ ಒಂದೇ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಸ್ನೇಹಿತರೆ. ನಾನು ಯಡಿಯೂರಿನಿಂದ ಗಾಡಿ ಫಾಲೋ ಮಾಡ್ತಾ ಇದ್ದೀನಿ, ಕುಣಿಗಲ್ನಲ್ಲಿ ಅದನ್ನ ಹಿಡಿಬೇಕು. 112 ಫೋನ್ ಮಾಡಿದೆ, ಅವರಲ್ಲಿ ಲೋಕಲ್ ಸ್ಟೇಷನ್ಗೆ ಹೇಳಿದ್ರು, ಸರ್ ಹಿಂಗೆ ಗಾಡಿ ಬರ್ತಾ ಇದೆ, ಗಾಡಿ ನಂಬರ್ ಹಿಂಗಿದೆ ಅಂತ. ಅವ್ರು ಆ ಗಾಡಿ ತಡಿಲಿಲ್ಲ, ಹಿಂದೆ ಇದ್ದು ನನ್ ಗಾಡಿ ತಡಿದ್ರು. ಇವೆಲ್ಲ ಇಂಥ ಕೇಸುಗಳು, ಇಂಥದ್ದನ್ನ 46 ಕೇಸುಗಳನ್ನ ಹಾಕಿದ್ರು ನನ್ನ ಪರಿವಾರ ನನ್ನ ಜೊತೆಗಿದೆ, ವಿಶ್ವ ಹಿಂದೂ ಪರಿಷತ್ ಸದಾಕಾಲ ಜೊತೆಗಿದೆ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಗಂಗಾ ಮಾತಾ ಕಿ ವಂದೇ ವಂದೇ ಮಾತರಂ ಮಾತರಂ. ಜೈ ಹಿಂದ್, ಜೈ ಶ್ರೀರಾಮ್.